ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಎಲ್ಲ ನನ್ನ ಮುದ್ದು ವೀಕ್ಷಕರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಅರ್ಧಕ್ಕೆ ನಿಲ್ಲಿಸಿರೋ ಕಥೆನ ಮತ್ತೆ ಮುಂದುವರ್ಸೋಣ ಅಂತ ನಾನು ಇವತ್ತು ಬರ್ತಾಯಿದ್ದೀನಿ. ಒಂದಿನ ಗ್ಯಾಪ್ ಆಯಿತು, ಯಾಕಂದರೆ ಇವರೆಲ್ಲ ಅಡ್ಡಾಡ್ಕೊಂಡು ಬಂದಮೇಲೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಸ್ವಲ್ಪ ಕಾಫ್ ಆಗಿದೆ, ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಾ ಇರಲಿಲ್ಲ, ಹಾಗಾಗಿ ಗ್ಯಾಪ್ ಕೊಟ್ಟಿದ್ದಕ್ಕೆ ಸಾರಿ. ಸೊ ನಾನು ಶೃಂಗೇರಿಯಲ್ಲಿ ಇದನ್ನೆಲ್ಲ ನೋಡಿಕೊಂಡು ರಾತ್ರಿ ತೆಪ್ಪೋತ್ಸವ ಮುಗಿಸ್ಕೊಂಡು ಅಮ್ಮನವ್ರನ್ನ ವಾಪಸ್ ದೇವಸ್ಥಾನಕ್ಕೆ ಕಳಿಸಿದ್ಮೇಲೆ ನೆಕ್ಸ್ಟ್ ಡೇ ನಾವೆಲ್ಲಿ ಹೋದ್ವಿ, ಏನು ಮಾಡಿದ್ವಿ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಬನ್ನಿ ಈ ವ್ಲಾಗಲ್ಲಿ ನೋಡ್ಕೊಂಬರೋಣ ನೆಕ್ಸ್ಟ್ ಡೇ ನಾವೆಲ್ಲಿ ಹೋದ್ವಿ, ಏನು ಮಾಡಿದ್ವಿ ಅಂತ. ನೀವು ಎಲ್ಲ ಕಾಯ್ತಾ ಇದ್ರಿ ಅಲ್ವಾ, ಅದಕ್ಕೆ ಕ್ವಿಕ್ಕಾಗಿ ತೋರಿಸ್ಕೊಂಬರ್ತೀನಿ ಹೇಗೆ ನಾವು ಮತ್ತೊಂದು ಅದ್ಭುತವಾದಂಥ ಸ್ಥಳಕ್ಕೆ ಹೋದ್ವಿ, ಏನೆಲ್ಲ ನೋಡಿದ್ವಿ, ಹೇಗೆಲ್ಲ ಇದ್ವಿ ಅಂತ. ನೆಕ್ಸ್ಟ್ ಡೇ ಬೆಳಗಿನ ಜಾವ ಸರಿಸುಮಾರು ಕರೆಕ್ಟಾಗಿ 7:15 ನಮಗೆ ಬಸ್ ರೆಡಿ ಇರುತ್ತೆ ಅಂತ ಹೇಳಿದರು. ಅಂದರೆ ಅಲ್ಲೆಲ್ಲ ಸಿಗೋದು ನಿಮಗೆ ಪ್ರೈವೇಟ್ ಬಸ್ಸೇ. ಸೊ ಬಸ್ಸಿಗೆ ಕಾಯ್ತಾ ನಿಂತಿದ್ದಾಗ ಇದೊಂದು ಬ್ಯೂಟಿಫುಲ್ ಆಗಿರುವಂಥ ಸೀನ್ರಿ ನೋಡಿದೆ ನಾನು. ಸೊ ಇದು ನದಿಗೆ ಹೋಗುವಂಥ ರೋಡು, ಫುಲ್ಲು ಫಾಗ್ ಇತ್ತು. ಬೆಳಗಿನ ಜಾವ 7 ಗಂಟೆ ಆದರೂ ಸಿಕ್ಕಾಪಟ್ಟೆ ಫಾಗ್ ಇತ್ತು. ಈಗ ಆಲ್ರೆಡಿ ನಾನು ಬಸ್ ಹತ್ಬಿಟ್ಟು ನಾವು ಹೋಗಬೇಕಾಗಿರುವಂಥ ಸ್ಥಳಕ್ಕೆ ಬಂದು ಇಳ್ಕೊಂಡಿರುವಂಥ ಜಾಗ ಅದು. ಸೊ ಈ ಜಾಗ ನೋಡಿದಾಗ ಆಲ್ಮೋಸ್ಟ್ ಕೆಲವರಿಗೆ ಅಲ್ಲಿ ಹೋಗಿರೋರಿಗೆ ಗೊತ್ತಾಗಿರುತ್ತೆ ಯಾವುದಿದು ಪ್ಲೇಸು ಅಂತ. ಹೋಗುವಂಥ ರೋಡ್ ಬಂದುಬಿಟ್ಟು ನಾವು ಈಗೇನು ಹೋಗ್ತಾ ಇದ್ದೀವಿ ಇದು ಶಾರ್ಟ್ಕಟ್ ರೂಟ್ ಅಂತಲೇ ಹೇಳ್ಬೋದು. ಗೆಸ್ ಮಾಡಿದ್ರಿ ಅಲ್ವಾ ಯಾವುದಿದು ಪ್ಲೇಸು ಅಂತ? ಎಸ್, ಕರೆಕ್ಟ್. ಯಾರೆಲ್ಲ ಗೆಸ್ ಮಾಡಿಲ್ವೋ ಕೇಳಿ, ಇದು ಹರಿಹರಪುರ. ಹೌದು, ಇದೊಂದು ಇನ್ನೊಂದು ಅದ್ಭುತವಾದಂತಹ ಜಾಗ ಅಂತಲೇ ಹೇಳ್ಬೋದು. ಶೃಂಗೇರಿಗೆ ಅಂತ ನೀವೇನಾದರೂ ಹೋದರೆ ಮಿಸ್ ಮಾಡ್ದೇ ಈ ಜಾಗವನ್ನು ನೀವು ನೋಡಲೇಬೇಕು. ಸುಮಾರು ಒಂದು 10-15 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಅಷ್ಟು ಚೆನ್ನಾಗಿತ್ತು ಮಾತ್ರ ದೇವಸ್ಥಾನ. ಬನ್ನಿ ತೋರಿಸ್ಕೊಂಬರ್ತೀನಿ. ಇದು ನೋಡಿ, ಮುಟ್ಟಿದರೆ ಮುನಿ, ಟಚ್ ಮಿ ನಾಟ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಆಟ ಆಡ್ಕೊತ ಅದ್ರ ಜೊತೆನೇ ಇದ್ಬಿಡ್ತೀನಿ. ಸೊ ರೋಡಲ್ಲಿ ಹೋಗ್ತಾ ಅಂತೂ ಮಲೆನಾಡು ಸೈಡ್ ಅಲ್ವಾ, ಸಿಕ್ಕಾಪಟ್ಟೆ ಇತ್ತು. ಅದ್ರ ಜೊತೆ ಮುಟ್ಕೊತ ನಾನು ಬಂದು ತಲುಪಿದ್ದು ಈ ಹರಿಹರ ದೇವಸ್ಥಾನಕ್ಕೆ, ಅಂದರೆ ಹರಿಹರಪುರ ದೇವಸ್ಥಾನಕ್ಕೆ. ಉಗ್ರ ನರಸಿಂಹ ಮತ್ತು ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತಲೇ ಹೇಳ್ಬೋದು. ಅಷ್ಟು ಅದ್ಭುತವಾದಂಥ ದೇವಸ್ಥಾನ. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಎಲ್ಲೆಲ್ಲಿ ವೀಡಿಯೋಗಳನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇತ್ತು ಅಲ್ಲೆಲ್ಲ ಮಾಡ್ಕೊಂಡಿದ್ದೀನಿ. ಎಲ್ಲೆಲ್ಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರಲಿಲ್ವೋ ಆದಷ್ಟು ಕದ್ದು ಮುಚ್ಚಿ ಮಾಡ್ಕೊಂಡಿದ್ದೀನಿ. ಇದು ಬಂದು ಹರಿಹರಪುರದಲ್ಲಿ ನಿಮಗೆ ಫಸ್ಟ್ ಸಿಗುವಂಥ ಎಂಟ್ರೆನ್ಸ್ ಗೋಪುರ. ಅದಾದಮೇಲೆ ಈ ರೀತಿ ನೀವು ನಡ್ಕೊಂಡು ಹೋದರೆ ಇಲ್ಲೊಂದು 10 ಸ್ಟೆಪ್ಸ್ ಅಥವಾ 15 ಸ್ಟೆಪ್ಸ್ ಬರುತ್ತೆ. ತುಂಬ ಚೆನ್ನಾಗಿತ್ತು ಮಾತ್ರ ಪ್ಲೇಸು. ಅದರ ಎದುರುಗಡೆ ಫಸ್ಟ್ ಸಿಗೋದೆ ನಮ್ಮ ಬಾಸ್. 27 ಅಡಿ ಎತ್ತರದ ಒಂದು ಆಂಜನೇಯನ ವಿಗ್ರಹ ಇದೆ, ಮೂರ್ತಿ ಇದೆ. ತುಂಬ ಚೆನ್ನಾಗಿದೆ. ಇದು ಬಂದು ಇಲ್ಲಿ ಇಷ್ಟಸಿದ್ಧಿ ಆಂಜನೇಯ ಅಂತಲೇ ಕರೀತಾರಂತೆ. ಎಷ್ಟು ಅದ್ಭುತವಾಗಿತ್ತು ಅಂದರೆ ಕರಿ ಶಿಲೆಯಿಂದ ಕಾಣಿಸುವಂಥ ದೇವಸ್ಥಾನ. ನೀವು ನೋಡ್ತಾ ಇದ್ದೀರಾ, ದಿವ್ಯಕ್ಷೇತ್ರ ಹರಿಹರಪುರ ಅಂತ ಇದೆ. ಇದು ಬ್ಯಾಕ್ ಸೈಡ್, ಅಂದರೆ ನಾವು ಒಳಗಡೆ ಬಂದ ಮೇಲೆ ಹಿಂದೆಯಿಂದ ಕಾಣಿಸುವಂಥ ಗೋಪುರ. ಎದುರುಗಡೆ ಕಾಣಿಸ್ತಾ ಇರೋದು ಆಂಜನೇಯನ ಹೆಸರು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿ ಅಂತ. ಇದು ಸರಿಸುಮಾರು 27 ಅಡಿ ಎತ್ತರ ಇರುವಂತಹ ಆಂಜನೇಯನ ವಿಗ್ರಹ, ಅಂದರೆ ಮೂರ್ತಿ. ಅದರ ಕೆಳಗಡೆ ಒಂದು ಆಂಜನೇಯನ ನಿಜವಾದ ಪಾದ ಅಂತಲೇ ಇದೆ. ಅದನ್ನು ತೋರಿಸ್ಲಿಕ್ಕೆ ಅಂತಲೇ ನಾನು ಈ ಮೆಟ್ಲು ಹತ್ಕೊಂಡು ಮೇಲ್ಗಡೆ ಹೋಗ್ತಾ ಇದ್ದೀನಿ. ಸೊ ಇದು ಏನು ನೀವು ನೋಡ್ತಾ ಇದ್ದೀರಲ್ಲ, ಇದು ಆಂಜನೇಯನ ನಿಜವಾದ ಪಾದ ಅಂತ. ಸೊ ಇದು ಅಲ್ಲಿ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಇನ್ನೊಂದು ಅಲ್ಲಿ ನಂಬಿಕೆ ಏನಿದೆ ಅಂದರೆ, ಕೈಯಲ್ಲಿ ತೆಂಗಿನಕಾಯಿ ಇಟ್ಕೊಂಬಿಟ್ಟು 16 ಸುತ್ತು ಪ್ರದಕ್ಷಿಣೆ ಹಾಕಿದರೆ ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದು ಅದು ಏನೇ ಆಗಿದ್ರೂ ಖಂಡಿತವಾಗೂ ನೆರವೇರುತ್ತೆ ಅಂತಲೇ ಇದೆ. ಅದ್ರ ಮುಂದ್ಗಡೆ ಇದೊಂದು ಟಾರ್ಟೈಸ್, ತುಂಬ ದೊಡ್ಡದಾದಂಥ ಒಂದು ಆಮೆ ಇತ್ತು, ಅಂದರೆ ಕಲ್ಲಿನ ಆಮೆ. ನೀವು ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಇತ್ತು ಅಂದರೆ, ತುಂಬ ಸಾಫ್ಟಾಗಿರುವಂಥ ಕಲ್ಲದು. ಆ ಹುಬ್ಬು, ಮೂಗು, ಬಾಯಿ, ಕಣ್ಣು ಅಷ್ಟು ಚೆನ್ನಾಗಿತ್ತು, ಅಷ್ಟು ಡೀಟೇಲಿಂಗ್ ಆಗಿತ್ತು ಕೆತ್ತನೆ ಮಾತ್ರ. ನನಗೆ ಆ ಸ್ಟೋನ್ ವರ್ಕ್ಸ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲಿ ನೋಡಿದರೂ ಹಸಿರು ಕಾಣಿಸುತ್ತೆ, ಎಲ್ಲಿ ನೋಡಿದರೂ ನಿಮಗೆ ಹಸಿರು, ಅಷ್ಟು ಚಿಲಿಪಿಲಿ ಶಬ್ದ, ಪಕ್ಷಿಗಳ ಶಬ್ದ, ತುಂಬಾ ಚೆನ್ನಾಗಿರುವಂಥ ವಾತಾವರಣ. ನಿಜವಾಗ್ಲೂ ಇಲ್ಲೆಲ್ಲ ಮನೆ ಮಾಡ್ಕೊಂಡಿರೋರು ಪುಣ್ಯವಂತರು ಅಂತಲೇ ಹೇಳ್ಬೋದು. ನಮಗೆ ಹಾಗನ್ಸುತ್ತೆ, ಪಾಪ ಅವರಿಗೆ ಮಳೆಗಾಲದಲ್ಲೆಲ್ಲ ಖಂಡಿತವಾಗ್ಲೂ ಕಷ್ಟ ಆಗೇ ಆಗುತ್ತೆ. ಸೊ ಇಲ್ಲಿ ನೋಡಿ, ನಾವೀಗ ನಿಮಗೆ ತೋರಿಸ್ತಾ ಇರೋದು ವೇ ಟು ಟೆಂಪಲ್, ಅಂದರೆ ಆಂಜನೇಯನಿಗೆ ನಮಸ್ಕಾರ ಮಾಡಿ ಕೆಳಗಿಳಿದು ಬಂದರೆ ನೀವು ಹೀಗೆ ಉದ್ದ ನಡ್ಕೊಂಡು ಹೋದರೆ ದೇವಸ್ಥಾನ, ಮೂಲ ದೇವಸ್ಥಾನ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗೋಕ್ಕೆ ದಾರಿ ಸಿಗುತ್ತೆ.
ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸುತ್ತಮುತ್ತ ಪೂರ್ತಿ ನಿಮಗೆ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಅಂದರೆ ಈ ದೇವಸ್ಥಾನ ಆಗಿರೋದ್ರಿಂದ ಹೂಗಳು ತುಂಬ ಬೇಕಲ್ವ, ಹಾಗಾಗಿ ದಾಸವಾಳ ಗಿಡಗಳೇ ತುಂಬ ಇತ್ತು. ಅದಾದಮೇಲೆ ಹಣ್ಣಿನ ಗಿಡಗಳು ಕೂಡ ಇತ್ತು. ಮಧ್ಯ ಬಂದು ಇದು ಭೋಜನಾಲಯಕ್ಕೆ ದಾರಿ ಅಂತ ಇದೆ. ಅದರ ಮಧ್ಯೆ ಈ ಥರ ಕಳಶದ ಒಂದು ಮಾನ್ಯುಮೆಂಟ್ ಅಥವಾ ಅದೇನು ಕಲ್ಲಿನ ಕೆತ್ತನೆ ಅಂತ ಏನು ಹೇಳ್ತಾರೆ ಆ ಥರ ಇತ್ತು. ಇದು ಕೂಡ ತುಂಬ ಚೆನ್ನಾಗಿತ್ತು. ಇದರ ರೈಟ್ ಸೈಡ್ ನಿಮಗೇನು ತೋರಿಸ್ತೆ ನಾನು ಅಲ್ಲಿ ನಿಮಗೆ ರೆಡ್ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಅದು ಊಟದ ಹಾಲು. ಬೆಳಗ್ಗೆ ತಿಂಡಿ 7:30 ಇಂದ 8:30 ತನಕ ಇರುತ್ತೆ. ಮಧ್ಯಾಹ್ನ ಊಟ ಇರುತ್ತೆ, ಹಾಗೆ ರಾತ್ರಿ ಕೂಡ ಊಟ ಇರುತ್ತೆ. ಫ್ರೆಂಡ್ಸ್, ವಾಯ್ಸಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಪ್ಲೀಸ್ ಏನೂ ಅಂದ್ಕೊಡ್ಬೇಡಿ, ಯಾಕಂದರೆ ಸ್ವಲ್ಪ ಕೆಮ್ಮಾಗಿದ್ದರೂ ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಹೀಗೆ ಮುಂದೆ ಬರ್ತಾ ಹೋದರೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಕುದುರೆ. ಈ ಕುದುರೆಗಳು ಕೂಡ ಮಠಕ್ಕೆ ಸೇರಿದ್ದು. ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇರಬೇಕು. ನಾನು ಮುಂದೆ ಹೋಗ್ತಾ ಇರೋರು 3 ಜನ ಪಾಪ ಆಂಧ್ರದಿಂದ ಬಂದಿದ್ದಾರೆ. ಅವ್ರಿಗೆ ಕನ್ನಡ ಬರೋದಿಲ್ಲ. ನಿಕ್ಕಿ ತೆಲುಗು ವಸ್ತದ ಅಂತ ಕೇಳ್ಕೊಂಡು ಬರ್ತಾ ಇದ್ರು ಪಾಪ ಅವರು. ಅವ್ರ ಹತ್ರ ಸ್ವಲ್ಪ ಹಾಗೆ ಎಷ್ಟು ತೆಲುಗು ಮಾತಾಡ್ಕೊತ ನಾವು ಮುಂದೆ ಬಂದ್ವಿ. ಇಲ್ಲಿ ರೆಡ್ ಕಲರ್ ಬಿಲ್ಡಿಂಗ್ ಏನು ಕಾಣ್ತಾ ಇದೆ, ಇದೆಲ್ಲ ನಿಮಗೆ ಗೆಸ್ಟ್ ಹೌಸ್, ಅಂದರೆ ರೂಮ್ಗಳು ಬಾಡಿಗೆ ಕೊಡ್ತಾರೆ, ನೀವು ಆರಾಮ್ಸೆ ಇರ್ಬೋದು. ಅದ್ರ ಎದುರುಗಡೆ ಕಾಣಿಸೋದು ದೇವಸ್ಥಾನ. ನಂಗೆ ಇನ್ನೊಂದು ಇಲ್ಲಿ ಏನು ಇಷ್ಟ ಆಯಿತು ಅಂದರೆ, ಎಲ್ಲ ರೂಮ್ಗಳು ವಸತಿ ನಿಲಯ ಅಂತ ಏನಿರುತ್ತೋ ಎಲ್ಲ ದೇವಸ್ಥಾನದ ತುಂಬ ಹತ್ತಿರದಲ್ಲೇ ಇರುತ್ತೆ. ಸೊ ಈಸಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೋದು. ದೇವಸ್ಥಾನದ ಮುಂಭಾಗಕ್ಕೆ ಹೋಗಬೇಕು ಅಂದರೆ ಈ ರೀತಿ ಉದ್ದ ನಡ್ಕೊಂಡು ಹೋಗಬೇಕು. ಇನ್ ಕೇಸ್ ಅಲ್ಲಿ ಒಂದು ಸ್ವಲ್ಪ ಮೆಟ್ಲಿದೆ, ನಿಮಗೆ ಹತ್ತಲಿಕ್ಕೆ ಆಗಲ್ಲ ಅಂದರೆ ಹಿಂಭಾಗದಿಂದನೂ ನಿಮಗೆ ಬಿಡ್ತಾರೆ. ಸೊ ಮೇನ್ ದ್ವಾರಕ್ಕೆ ಹೋಗಬೇಕು ಅಂದರೆ ಈ ರೀತಿ ಹೋಗಬೇಕು. ಈ ಕೆತ್ತನೆಗಳು, ಕಲ್ಲಿನ ಶಿಲೆಗಳು ಅಬ್ಬಬ್ಬಬ್ಬ ಎಷ್ಟು ಚೆನ್ನಾಗಿತ್ತು ಅಂದರೆ, ನೀವು ಲೈವಾಗಿ ನೋಡೋಕ್ಕಂತೂ ದಯವಿಟ್ಟು ಶೃಂಗೇರಿ ಕಡೆ ಹೋದರೆ ಮಿಸ್ ಮಾಡಲೇಬೇಡಿ. ಇದು ಹರಿಹರಪುರ ಮಠದ ಗುರುಗಳು ಫೋಟೋ ನೀವೇನು ನೋಡಿದ್ರಿ ಈಗ ಅದು. ಸೊ ಹೀಗೆ ಮುಂದೆ ಹೋಗ್ತಾ ಇದ್ದರೆ ನಿಮಗೆ ಮೇನ್ ದ್ವಾರ ಸಿಗುತ್ತೆ. ಅಲ್ಲಿ ನಾನು 2 ದೊಡ್ಡ ಸಿಂಹ ನೋಡಿದೆ, ಅಂದರೆ ಕಲ್ಲಿನ ಸಿಂಹ ಆಯಿತಾ, ಅಂದರೆ ಕೆತ್ತನೆ. ಮೇನ್ ಎಂಟ್ರೆನ್ಸಿಗೆ ನೋಡಿ, ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಚಿಕ್ಕದಾಗಿ ಕಾಣಿಸ್ಬೋದು, ಬಟ್ ಅಲ್ಲಿ ಮಾತ್ರ ಎಷ್ಟು ದೊಡ್ಡದಿತ್ತು ಅಂದರೆ ಅದು ಒಂದು ಸೆಕೆಂಡ್ ಹೋದ ತಕ್ಷಣ ಭಯ ಆಗುತ್ತೆ, ಅಮ್ಮ ಇದೇನು ಇಷ್ಟು ದೊಡ್ಡದಿದೆ ಅಂತ. ಅಷ್ಟು ದೊಡ್ಡದು 2 ಸಿಂಹ ಇತ್ತು. ಅಲ್ಲಿ ಕುತ್ಕೊಳ್ಳೋ ಹಾಗಿಲ್ಲ, ಫೋಟೋಸ್ ಕೂಡ ತೊಗೊಳ್ಳೋ ಹಾಗಿಲ್ಲ. ಆ್ಯಕ್ಚುಲಿ ನಾವು ಬೆಳಗಿನ ಜಾವನೇ ಹೋಗಿದ್ದರಿಂದ ಎಲ್ಲ ಅರ್ಚಕರೇನಿದ್ರು ಪೂಜೆಯಲ್ಲಿ ಬ್ಯುಸಿ ಇದ್ದರು. ಹಾಗಾಗಿ ಹೊರಗಡೆ ವೀಡಿಯೋ ಕವರ್ ಮಾಡ್ಕೊಳ್ಳಿಕ್ಕೆ ಯಾರೂ ಅಬ್ಜೆಕ್ಷನ್ ಕೊಡಲಿಲ್ಲ. ಬಟ್ ಅದು ಕೂಡ ಅಲ್ಲಿ ಕವರ್ ಮಾಡೋ ಹಾಗಿಲ್ಲ. ಇಲ್ಲಿ ನೀವೇನು ನೋಡ್ತಿದ್ದೀರಾ, ಅಗಸ್ತ್ಯ ಮಹರ್ಷಿಗಳ ಒಂದು ವಿಗ್ರಹವನ್ನು ನೋಡ್ತಾ ಇದ್ದೀರಾ, ಮೂರ್ತಿಯನ್ನು ನೋಡ್ತಾ ಇದ್ದೀರಾ. ಅಂದರೆ ಈ ದೇವಸ್ಥಾನ ನಿರ್ಮಾಣ ಆಗಲಿಕ್ಕೆ ಕಾರಣವೇ ಅಗಸ್ತ್ಯ ಮಹರ್ಷಿಗಳು. ಅವರ ಸ್ವಪ್ನದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯವರು ನನ್ನ ಪ್ರತಿಷ್ಠಾಪನೆ ಮಾಡುವಂಥದಕ್ಕೋಸ್ಕರನೇ ಇಲ್ಲಿ ಅಗಸ್ತ್ಯ ನರಸಿಂಹಸ್ವಾಮಿ ಅಂತಲೇ ಇದೆ. ತೋರಿಸ್ತೀನಿ ನಾನು ನಿಮಗೆ. ಸೊ ಇಲ್ಲಿ ಬಂದು ಎಂಟ್ರೆನ್ಸಲ್ಲಿ ಈ ರೀತಿಯಾದಂಥ 2 ಕಲ್ಲಿನ ಗೊಂಬೆಗಳಿದ್ವು. ಗೊಂಬೆಗಳು ಅಂದರೆ ಗೊಂಬೆಗಳು ಕಣ್ರಿ, ಅಷ್ಟು ಚೆನ್ನಾಗಿತ್ತು. ಇದು ಬಂದು ದೇವಸ್ಥಾನದ ಒಳಭಾಗದಲ್ಲಿ ಮೇನ್ ಎಂಟ್ರೆನ್ಸ್, ಮೇನ್ ಮುಖ್ಯ ದೇವರಾದಂತಹ ಲಕ್ಷ್ಮೀ ನರಸಿಂಹಸ್ವಾಮಿ. ಇಲ್ಲಿ ಈ ಹಸಿರು ಸಾಲಿಗ್ರಾಮದಿಂದ ಇರುವಂತಹ ದೇವರಿದು. ಪಚ್ಚೆ ಹಸಿರು ಕಲರು, ಕಪ್ಪು ಶಿಲೆ ಅಲ್ಲ, ತುಂಬಾ ಚೆನ್ನಾಗಿತ್ತು ಮಾತ್ರ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಅಗಸ್ತ್ಯಾರ್ಚಿತ ಲಕ್ಷ್ಮೀ ನರಸಿಂಹ ಸನ್ನಿಧಿ ಅಂತ ಇದೆ. ಸೊ ಇದು ಬಂದ್ಬಿಟ್ಟು ಲಕ್ಷ್ಮೀ ನರಸಿಂಹ ದೇವರು ಅಗಸ್ತ್ಯ ಮಹರ್ಷಿಗಳು ನಿರ್ಮಿಸಿರುವಂಥದ್ದು. ಈ ಕಡೆ ನೀವು ನೋಡಿದ್ದು ಅಗಸ್ತ್ಯ ಮಹರ್ಷಿಗಳು, ಆ ಕಡೆ ಇನ್ನೊಂದು ಪ್ರಹ್ಲಾದರವ್ರದ್ದು ಇತ್ತು, ಆದರೆ ಅಲ್ಲಿ ಶೂಟ್ ಮಾಡ್ಕೊಳ್ಳಿಕ್ಕೆ ಬಿಡಲಿಲ್ಲ. ಇದು ಬಂದು ತಾಯಿ ಶಾರದಾಂಬೆ ಅಲ್ಲೇ ಇದ್ದಿದ್ದು. ತುಂಬ ಹತ್ತಿರದಿಂದ ತೆಗಿಯೋಕ್ಕೆ ಅವಕಾಶ ಇಲ್ಲ, ಹೇಗೋ ಹೇಗೆ ಮ್ಯಾನೇಜ್ ಮಾಡಿ ತೆಗೆದೆ. ಸ್ವಲ್ಪ ಬ್ಲರ್ ಇದೆ, ಸಾರಿ ಫಾರ್ ದ್ಯಾಟ್. ಇನ್ನು ನೀವು ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಹೇಗೆ ಮೆಟ್ಲಿಟ್ಕೊಂಡು ಕೆಳಗೆ ಬಂದರೆ ಇಲ್ಲಿ ನಿಮಗೆ ಅಗಸ್ತ್ಯ ಮಹರ್ಷಿಗಳದ್ದು ಒಂದು ಮಂಟಪ ಥರ ಸಿಗುತ್ತೆ. ಇಲ್ಲಿ ಕೂಡ ನೀವು ನೋಡ್ಬೋದು, ಇಲ್ಲಿ ಕೂಡ ಅಗಸ್ತ್ಯ ಮಹರ್ಷಿಗಳನ್ನೇ ಇಟ್ಟಿದ್ದಾರೆ, ಒಳಗಡೆ ಕೂಡ ಅಗಸ್ತ್ಯ ಮಹರ್ಷಿಗಳನ್ನ ಇಟ್ಟಿದ್ದಾರೆ. ಆಮೇಲೆ ಅವ್ರು ಇನ್ನೊಂದು ಹೇಳಿದರು, ಸೋಮನಾಥಪುರ ಅಂತ ಒಂದಿದೆ, ಅಲ್ಲಿ ಈಶ್ವರನ ದೇವಸ್ಥಾನ ಇದೆ, ಹಾಗಾಗಿ ಇಲ್ಲಿ ನಾವು ಹರಿಹರಪುರ ಅಂತ ಆಗಿದೆ ಅಂತ ಒಂದು ಕತೆ ಕೂಡ ಹೇಳಿದ್ರು. ಇನ್ನೊಂದೇನು ಗೊತ್ತಾ, ಇಲ್ಲಿ ಉಗ್ರ ನರಸಿಂಹ ನೀವೇನು ನೋಡಿದ್ರಿ, ಲಕ್ಷ್ಮೀ ನರಸಿಂಹ ಆ ಮೇನ್ ಗರ್ಭಗುಡಿ ಕೆಳಗಡೆ ಯಂತ್ರೋದ್ಧಾರಕ ಅಂತ ಇನ್ನೊಂದು ಮೆಟ್ಲಿದೆ. ಸುಮಾರು ಒಂದು 10 ಮೆಟ್ಲು ಇಳ್ಕೊಂಡು ಹೋದರೆ ಕೆಳಗಡೆ ನಿಮಗೆ ಅದನ್ನು ನೋಡ್ಬೋದು. ಅಲ್ಲಿ
ಕಂಬವನ್ನು ಇಟ್ಟಿದ್ದಾರೆ. ಕಂಬದಿಂದ ಹೊರಗೆ ಬಂದಿರುವಂಥ ನರಸಿಂಹ ದೇವರ ಥರ ಮಾಡಿದ್ದಾರೆ. ನರಸಿಂಹ ಅಂದ್ರೆ ಕಂಬ ಅಲ್ವಾ, ಹಾಗಾಗಿ ಅಲ್ಲಿ ಎದುರುಗಡೆ ಪ್ರಹ್ಲಾದರವರ ವಿಗ್ರಹ ಕೂಡ ಇದೆ. ನಾನು ಕೆಳಗಡೆ ನಿಮಗೆ ಫೋಟೋ ಕ್ಲಿಯರಾಗಿರೋ ಫೋಟೋನೇ ಹಾಕ್ತೀನಿ, ಯಾಕಂದರೆ ಯಾರೂ ಇರಲಿಲ್ಲ, ಹಾಗಾಗಿ ನಾನು ಫೋಟೋ ತೊಗೊಂಡೆ. ಮುಂದೆ ಬರುತ್ತೆ, ವೇಟ್ ಮಾಡಿ ಆಯಿತಾ. ಅದನ್ನು ತುಂಬಾ ಚೆನ್ನಾಗಿದೆ. ಅದು ಸುತ್ತ ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ಪ್ರದಕ್ಷಿಣೆ ಹಾಕ್ತಿದ್ದೀರಾ ಅಂದರೆ ಎಲ್ಲ ಅವತಾರಗಳ ಕೆತ್ತನೆ ಆಗಿದೆ. ಅಂದರೆ ಮತ್ಸ್ಯಾವತಾರ, ಕೂರ್ಮಾವತಾರ, ಎಷ್ಟು ಥರದ ಅವತಾರಗಳಿದೆ. ನಾವು ಬುದ್ಧ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು ಮಾತ್ರ. ಅದನ್ನು ನೋಡಲಿಕ್ಕೆ 2 ಕಣ್ಣು ಸಾಲದು ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಇದು ಒಂದು ಕಾಮಧೇನು ಕ್ಷೇತ್ರ ಅಂತ. ಈ ಅಗಸ್ತ್ಯ ಮಹರ್ಷಿಗಳ ನೀವು ಮಂಟಪ ಏನು ನೋಡಿದ್ರಿ, ಅಲ್ಲಿ ಬಲಭಾಗಕ್ಕೆ ತಿರುಗಿ ಮೇಲೆ ಹತ್ಕೊಂಡು ಹೋದರೆ ಇಷ್ಟ ಕಾಮಧೇನು ದೇವಸ್ಥಾನ ಅಂತ ಇದೆ. ತುಂಬ ಚೆನ್ನಾಗಿದೆ ಶಿಲೆ ಮಾತ್ರ. ಇಲ್ಲಿ ಕೂಡ ನಿಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಪ್ರದಕ್ಷಿಣೆ ಹಾಕಿದ್ರೆ ಅದು ಖಂಡಿತವಾಗ್ಲೂ ಆಗತ್ತಂತೆ. ಕಾಮಧೇನು, ಕಲಿಯುಗದ ಕಾಮಧೇನು ಅಂತಲೇ ಇಲ್ಲಿ ತುಂಬ ಹೆಸರುವಾಸಿಯಾಗಿದೆ ಅಂತೆ. ನೋಡಲಿಕ್ಕೂ ಅಷ್ಟೇ, ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿತ್ತು ಅಂದರೆ, ತಾಯಿ ಮುಖವನ್ನು ಅಲ್ಲಿ ಹಸುವಿನ ಮುಖಕ್ಕೆ ಹಾಕಿದ್ದಾರೆ. ಹಾಗೆ ಕೆಳಗಡೆ ಕರು ಹಾಲು ಕುಡಿತಾ ಇರುವಂಥ ಒಂದು ಸನ್ನಿವೇಶ ಕೂಡ ಇದೆ. ತುಂಬಾ ಚೆನ್ನಾಗಿತ್ತು ಮಾತ್ರ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಹೋದರೆ ಹರಿಹರಪುರ ನೋಡದೆ ಅಂತೂ ವಾಪಸ್ ಬರಲೇಬೇಡಿ, ಅಷ್ಟು ಚೆನ್ನಾಗಿದೆ. ತುಂಬ ವರ್ತಿ ಅನ್ನಿಸ್ತು. ವಾಪಸ್ ಮತ್ತೆ 15 ಕಿಲೋಮೀಟ್ರ್ ನಾವು ರಿಟರ್ನ್ ಶೃಂಗೇರಿಯಿಂದ ಅಲ್ಲಿ ಹೋಗಿ ನೋಡಿಕೊಂಡು ಮತ್ತೆ ವಾಪಸ್ ಶೃಂಗೇರಿಗೆ ಬಂದಿದ್ದು ತುಂಬ ಖುಷಿಯಾಯಿತು ಕೂಡ. ಇಲ್ಲಿ ನೋಡಿ, ಇದು ಟಾಪ್ ಮೋಸ್ಟ್, ತುಂಬ ಮೇಲಿದೆ ಆಯಿತಾ. ಮೆಟ್ಲು ಹತ್ಕೊಂಡು ಮೇಲ್ಗಡೆ ಹೋಗಬೇಕು. ಅಲ್ಲಿಂದ ದೇವಸ್ಥಾನದ ವ್ಯೂ ಯಾವ ಥರ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನಮ್ಮ ಅಪ್ಪಾಜಿ ಕೂಡ ಮುಟ್ಟಿದ್ರೆ ಮುನಿ ಜೊತೆ ಆಟಾಡ್ತಾ ಇದ್ದಾರೆ. ಅವ್ರಿಗೂ ಇಷ್ಟ, ಸೇಮ್ ಅವ್ರ ಥರನೇ ನಾನಲ್ವಾ, ನನಗೂ ಇಷ್ಟ. ಸೊ ಇದನ್ನೆಲ್ಲ ಆಟಾಡ್ಕೊಂಡು ಮಾಡಿಕೊಂಡು ನಾವು ವಾಪಸ್ ಬಂದ್ವಿ. ನಾನು ನಿಮಗೆ ಮುಂದೆ ಆ ನರಸಿಂಹದೇವರ ಕಂಬದ ಫೋಟೋವನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ, ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಇದೆ ಅಂತ. ಅಲ್ಲಿ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ ಅಲ್ವಾ, ಹಾಗಾಗಿ ನಾನು ಇಲ್ಲಿಂದ ಫೋಟೋಸ್ನ ಆ್ಯಡ್ ಮಾಡ್ತಾ ಹೋಗಿದ್ದೀನಿ. ಸೊ ಏನೆಲ್ಲ ನಾನು ನೋಡಿದೆ ಅಂತ ನಾನು ನಿಮಗೂ ತೋರಿಸ್ತಿದ್ದೀನಿ. ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಗೊತ್ತಲ್ವಾ ಏನು ಮಾಡಬೇಕು ಅಂತ. ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಹಾಕಿ, ನನಗೂ ತುಂಬ ಖುಷಿ ಆಗುತ್ತೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ವಿಡಿಯೋ ಅಂತ. ಎಷ್ಟೋ ಜನಕ್ಕೆ ನನಗೆ ಶೃಂಗೇರಿ ವ್ಲಾಗಿಗೆ ತುಂಬಾ ಇಷ್ಟಪಟ್ಟಿದ್ದೀರಾ, ನಮಗೆ ಶೃಂಗೇರಿ ಹೋದಷ್ಟು ಖುಷಿ ಆಯಿತು ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಇದು ಬಂದು ಹರಿಹರಪುರದ ಕಂಪ್ಲೀಟ್ ಸ್ಟೋರಿನ ನಾನು ನಿಮಗೆ ಆದಷ್ಟು ಹೇಳಿದ್ದೀನಿ. ತುಂಬ ಚೆನ್ನಾಗಿದೆ, ಮಿಸ್ ಮಾಡದೆ ನೋಡ್ಕೊಂಡು ಬನ್ನಿ. ಈ ಯಂತ್ರೋದ್ಧಾರಕ ಏನಿದೆ ಕೆಳಗಡೆ ಕಂಬ, ಇನ್ನು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಹೋಗ್ತೀನಲ್ಲ ಅದರೊಳಗೆ ಬರುತ್ತೆ. ಇದು ಮೇನ್ ಎಂಟ್ರೆನ್ಸ್ ಆದಮೇಲೆ ಇದು ಲಕ್ಷ್ಮೀ ನರಸಿಂಹನ ವಿಗ್ರಹ. ಎಲ್ಲರೂ ಏನೇ ಕೇಳಿಕೊಂಡ್ರೂ ತಂದೆ ಆದಷ್ಟು ಬೇಗನೆ ಈಡೇರಿಸುವಂತಹ ಜಾಗ ಅಂತ ಇದು. ತುಂಬ ಖುಷಿಯಾಯಿತು. ನಾನು ಆಗಲೇ ಹೇಳ್ದಂಗೆ ಪ್ಯೂರ್ ಗ್ರೀನ್ ಕಲರಲ್ಲಿರುವಂತಹ ವಿಗ್ರಹ ಇದು. ತುಂಬ ಚೆನ್ನಾಗಿದೆ ಮಾತ್ರ. ಅಗಸ್ತ್ಯ ಮಹರ್ಷಿಗಳಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಅಂತಲೇ ಹೇಳ್ಬೋದು, ಇಷ್ಟು ಚೆನ್ನಾಗಿರುವಂಥ ಒಂದು ವಿಗ್ರಹ ತೋರಿಸಿರೋದು. ನೆಕ್ಸ್ಟ್ ಬರೋದೆ ನಿಮಗೆ ಕಂಬ. ಕೆಳಗಡೆ ಕಂಬದಿಂದ ಮೇಲ್ಗಡೆ ನಿಮಗೆ ನರಸಿಂಹದೇವ್ರು ಕಾಣಿಸೋದು, ಕೆಳಗಡೆ ಈ ರೀತಿ ಕಂಬ ಕಾಣಿಸುತ್ತೆ. ತುಂಬ ವಿಶೇಷವಾಗಿರುವಂಥ ಕಂಬ. ಹಾಗಾಗಿ ಇಲ್ಲಿ ಪ್ರಹ್ಲಾದರ ದೇವಸ್ಥಾನ ಕೂಡ ಇದೆ. ಸುತ್ತಮುತ್ತ ಸುಮಾರು ಶಂಕರಾಚಾರ್ಯರ ದೇವಸ್ಥಾನ ಇದೆ. ಅಂದರೆ ಒಂದೇ ಗರ್ಭಗುಡಿಯಲ್ಲಿ ಎಲ್ಲ ಥರದ ದೇವರುಗಳಿದೆ. ಆದರೆ ಎಲ್ಲೂ ನನಗೆ ವಿಡಿಯೋ ಶೂಟ್ ಮಾಡ್ಕೊಳ್ಳಿಕ್ಕೆ ಕೊಡಲಿಲ್ಲ ಅವರು. ಇಲ್ಲ, ಫೋನ್ ಯೂಸ್ ಮಾಡೋ ಹಾಗಿಲ್ಲ ಅಂದರು. ಆದಷ್ಟು ಅವ್ರ ಕಣ್ಮರೆ ಮಾಡಿ ಎಷ್ಟೆಲ್ಲ ಸಾಧ್ಯನೋ ಅಷ್ಟು ನಾನು ನಿಮಗೋಸ್ಕರ ಅಂತಲೇ ವೀಡಿಯೋ ಮಾಡ್ಕೊಂಡಿದ್ದು, ಫೋಟೋಸ್ ತೆಗೆದಿದ್ದು. ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸೊ ದಟ್ ನಮಗೂ ಖುಷಿ ಆಗುತ್ತೆ. ನಾವು ಪಟ್ಟಿರೋ ಇಷ್ಟು ಚಿಕ್ಕ ಪುಟ್ಟ ಒಂದು ಶ್ರಮಕ್ಕೆ ಒಂದು ಸಾರ್ಥಕತೆ ಅಂತ ಸಿಗುತ್ತೆ. ಸೊ ಖಂಡಿತವಾಗ್ಲೂ ನಾನು ಮತ್ತೆ ನಿಮ್ಮ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಇಲ್ಲಿಗೆ ನಮ್ಮ ಟ್ರಿಪ್ ಇನ್ನೂ ಮುಗ್ದಿಲ್ಲ, ಮತ್ತೆ ಕಂಟಿನ್ಯೂ ಆಗಿದೆ. ವಾಪಸ್ ಮತ್ತೆ ನಾವು ಶೃಂಗೇರಿಗೆ ಬಂದು ಏನೆಲ್ಲ ಮಾಡಿದ್ವಿ, ಅಲ್ಲಿಂದ ಎಲ್ಲಿಗೆ ಹೋದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಬಾಯ್.